ಯಾಕೋ ಅರ್ಜೆಂಟ್ ಆಗಿ ನನ್ನನ್ನ ಸಿಗ್ಬೇಕು ಅಂತ ಹೇಳಿದ್ಯಲ್ಲ? ಇದೇನು ಶ್ರೇಷ್ಠರಾಜ್, ಗಾಯಗೊಂಡ ಹುಲಿಯಂತೆ ಆರ್ಭಟಿಸುತ್ತಿರುವೆ. ನಿನ್ನ ಹೊಗಳಿಕೆಯ ಮಾತುಗಳು ನನಗೆ ಬೇಕಾಗಿಲ್ಲ ಕಾಮರಾಜ. ಕರೆಸಿದ ಕಾರಣವನ್ನ ಮೊದಲು ಹೇಳು. ಲೇ ಶ್ರೇಷ್ಠರಾಜ್, ನೀನು ಆಗಾಗ ಕೇಳುತ್ತಿದೆಯಲ್ಲ, ನಿನ್ನ ತಂದೆ ತಾಯಿಗಳನ್ನು ಕೊಲೆ ಮಾಡಿದವರು ಯಾರು ಎಂದು. ಅವರು ಯಾರು ಎನ್ನುವುದು ನಿನಗೆ ಗೊತ್ತಾ? ಅದಕ್ಕಾಗಿಯೇ ಇಂದಿನವರೆಗೂ ಕೂಡ ನನ್ನ ಶೋಧನೆಯ ಕಾರ್ಯ ನಡೆಯುತ್ತಲಿದೆ ಕಾಮರಾಜ. ಆದರೆ ಇಲ್ಲಿಯವರೆಗೂ ಕೂಡ ನನ್ನ ತಂದೆ ತಾಯಿಯರೆಲ್ಲ ಕೊಂದ ಕೊಲೆಗಾರರು ಯಾರು ಅಂತ ತಿಳಿತಾ ಇಲ್ಲ. ಅದರ ಬಗ್ಗೆ ಸುಳಿವೇನಾದ್ರೂ ನಿನಗಿದೆಯಾ? ಲೇ ಶ್ರೇಷ್ಠರಾಜ್, ನಿನ್ನ ತಂದೆ ತಾಯಿಗಳನ್ನು ಕೊಲೆ ಮಾಡಿದವರು ಬೇರೆ ಯಾರು ಅಲ್ಲ, ಆ ಕುರಿಗಾರ ರಾಯಣ್ಣ. ಕಾಮರಾಜ, ಏನ್ ಹೇಳ್ತಾ ಇದೀಯಾ ನೀನು? ನುಡಿತೀವಿ ಶ್ರೇಷ್ಠರಾಜ್, ನಿನ್ನ ತಂದೆ ತಾಯಿಗಳನ್ನು ಹಾಗೂ ನಿನ್ನ ತಮ್ಮ ತಂಗಿಯರನ್ನು ಕೊಲೆ ಮಾಡಿ ನಿನ್ನ ಮನೆಗೆ ಬೆಂಕಿ ಹಚ್ಚಿದ ಕಟುಕ ಓ ಕುರಿಗಾರ ರಾಯಣ್ಣ. ನನ್ನ ಸೇಡಿನ ಜೋಲಿಗೆ ಪ್ರತಿ ರೂಪವೇ ರಾಯಣ್ಣ. ಇಷ್ಟು ದಿನಗಳವರೆಗೆ ಕೋಯುತ್ತಿರುವ ಬೇಟೆ ಓ ರಾಯಣ್ಣ, ಇವತ್ತು ನನ್ನ ಸೇಡಿನ ತಾವಾಗಿ ಹೊರಬೇಕು ಅಂತಂದ್ರೆ ಓ ರಾಯಣ್ಣನ ರಕ್ತ ನೆಲಕ್ಕೆ ಹೊಡೆಯಲೇಬೇಕು. ಸದ್ಯದಲ್ಲೇ ಬರುವೆ ರಾಯಣ್ಣ. ನಿನ್ನ ರುಂಡವನ್ನು ಚೆಂಡಾಡಿ ನಿನ್ನ ರಕ್ತ ದೋಕುಳಿಯನ್ನು ಎಬ್ಬಿಸಿ ನನ್ನ ಸೇಡಿನ ಜೋಲಿಗೆ ಶಾಂತಿಯನ್ನು ತರಲು ಬರುವೆ ರಾಯಣ್ಣ. ನಿನ್ನ ಪಾಲಿನ ಕಾಲ ಯಮನಾಗಿ ಕಾಯ್ತಾ ಇರು ಈ ಯಮನ ಬರುವಿಕೆಗೆ. ಹಾಗೆ ನಿನ್ನ ಜೀವನದ ಕೊನೆಯ ಗಳಿಗೆಯನ್ನ ಎಣಿಸ್ತಾ ಇರು ರಾಯಣ್ಣ. ಬರುವೆ ಕಾಲ ಯಮನಾಗಿ. ಹೋಗು, ನಿನಗೇನು ಗೊತ್ತು ಈ ಕಾಮರಾಜ ಎರೆ ಉಳಿವಿನ ಸಹಾಯದಿಂದ ಮೀನು ಹಿಡಿಯುವ ಚತುರನೆಂದು. ಶ್ರೇಷ್ಠರಾಜ್, ಇನ್ನು ಮುಂದೆ ನೀನು ನಿನ್ನ ಅಣ್ಣನನ್ನು ಕೊಲೆ ಮಾಡಿ ಬಂದ ನಂತರ ನಿನ್ನ ಮರಣ ಯಾರ ಕೈಯಿಂದ? ಅದು ಈ ಕರುಣೆ ಇಲ್ಲದ ಕಾಮರಾಜರ ಕೈಯಿಂದ. ಶ್ರೇಷ್ಠರಾಜ್, ನಿನ್ನ ಮೃತ್ಯುವೇ